ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಉತ್ತಮನ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ನನ್ನ ಸಾಮರ್ಥ್ಯ ನೀತಾನೇ, ನನ್ನ ಬಲವು ನೀತಾನೇ. ನನ್ನ ಸಾಮರ್ಥ್ಯ ನೀತಾನೇ, ನನ್ನ ಬಲವು ನೀತಾನೇ. ನನ್ನ ಗೀತೆ ನನ್ನ ಹಾಡು ಎಲ್ಲವೂ ನೀತಾನೇ. ನನ್ನ ಗೀತೆ ನನ್ನ ಹಾಡು ಎಲ್ಲವೂ ನೀತಾನೇ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ದಿನವೆಲ್ಲ ಜಯದ ಹರ್ಷಧ್ವನಿ ನನ್ನ ಹೃದಯ ಗೂಡಾರದಿ. ದಿನವೆಲ್ಲ ಜಯದ ಹರ್ಷಧ್ವನಿ ನನ್ನ ಹೃದಯ ಗೂಡಾರದಿ. ನಿಂಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನಿಂಬಲಗೈ ಉನ್ನತವು ಪರಾಕ್ರಮ ನಡೆಸುವುದು. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ. ಯೇಸು ರಾಜ ಸ್ತೋತ್ರ.
ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ಎಲ್ಲರೂ ಹಾಡೋಣ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ನನ್ಗೀತೆ ನನ್ನ ಹಾಡು ಎಲ್ಲವೂ ನೀತಾನೆ. ನನ್ಗೀತೆ ನನ್ನ ಹಾಡು ಎಲ್ಲವೂ ನೀತಾನೆ. ನನ್ ಪ್ರಿಯನೇ ಸ್ತೋತ್ರ, ಇಮ್ಮನುವೇಲ್ ಸ್ತೋತ್ರ. ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆಯ ಸ್ಟಡಿ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ನ ಪ್ರಿಯನೇ ಸ್ತೋತ್ರ, ರಕ್ಷಕನೇ ಸ್ತೋತ್ರ. ಇಮ್ಮಾನುವೇಲ್ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ನಿಮಗೆ ಸ್ತೋತ್ರ ಡ್ಯಾಡಿ. ಸ್ವಲ್ಪ ಹೊತ್ತು ಎಲ್ಲ ಹಾಗೆ ಬಾಯಿ ಬಿಚ್ಚಿ ಸ್ತೋತ್ರ ಮಾಡುವ. ಸ್ತೋತ್ರ ರಾಜ, ಈ ಬೆಳಗಿನ ಸಮಯದಲ್ಲಿ ಸ್ತೋತ್ರ ರಾಜ. ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ ಡ್ಯಾಡಿ. Hallelujah, hallelujah, hallelujah. Thank you, thank you, thank you, thank you, thank you. ನನಗೆಲ್ಲ ನೀನೇ, ನನ್ನ ಆಧಾರ ನೀನೇ, ನನ್ನ ಆಶ್ರಯ ನೀನೇ, ನನ್ನ ಖೇಡ್ಯ ನೀನೇ, ನನ್ನ ಗುರಾಣಿ ನೀನೇ. ಹಾಗೆ ಜೀಸಸ್ ಜೊತೆ ಮಾತಾಡಿ. ಅಪ್ಪ, ಅಪ್ಪ ನನ್ನ ಆಶ್ರಯವಾಗಿರುವಾತನೇ, ನನ್ನ ಖೇಡ್ಯ ಗುರಾಣಿ ಆಗಿರುವಾತನೇ, ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಡ್ಯಾಡಿ. Hallelujah. Thank you, Jesus. ಬಯಕೆ ಏನುಂಟು, ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ, ನನ್ನ ಆಸೆಯೆಲ್ಲ ನೀನೇ
ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬಾಯಕ್ಕೆ ಏನುಂಟು? ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು? ನಿನ್ನ ಹೊರತು ಬಾಯಕ್ಕೆ ಏನುಂಟು? ನನ್ನೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಆಸೆಯೆಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೆ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನನ್ನ ಎದೆ ಬಡಿತ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಆಸೆಯಲ್ಲ ನೀನೇ, ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ಹೌದು ಡ್ಯಾಡಿ, ಆಸೆಯಲ್ಲ ನೀನೇ ಅಯ್ಯ. ಹೌದು ಡ್ಯಾಡಿ, ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೆ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ಹಲ್ಲೆಲೂಯಾ. ಲೋಕದಿ ಇರುವ ದಿನವೆಲ್ಲ ನಿನ್ನ ಕಾರ್ಯವ ಮಾಡುವೇನು. ಹೌದು ಡ್ಯಾಡಿ, ಈ ಲೋಕದಿ ಇರುವ ದಿನವೆಲ್ಲ ನಿನ್ನ ಕಾರ್ಯವ ಮಾಡುವೇನು. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಎಸ್ ಡ್ಯಾಡಿ, ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯಲ್ಲ ಡ್ಯಾಡಿ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ನನ್ಗೇಸಯ್ಯ, ಅಗತ್ಯವೆಲ್ಲ ನೀತಾನೆ. ರಕ್ಷಕನೇ ನನ್ಗೇಸಯ್ಯ, ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ.
ನನ್ನ ಅಗತ್ಯವೆಲ್ಲ ನೀ ತಾನೆ, ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ನನ್ನ ಬಲಗೈ ಹಿಡಿದು ನೀ ಹೊರುತ್ತಿರುವೆ. ನಾ ಎಂದೆಂದು ನಿನ್ನೊಂದಿಗೆ ಇರುವೆ, ನನ್ನ ಬಲಗೈ ಹಿಡಿದು ನೀ ಹೊರುತ್ತಿರುವೆ. ಆಸೆಯೆಲ್ಲ ಹೌದು ಡ್ಯಾಡಿ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯೆಲ್ಲ ಹೌದು ಡ್ಯಾಡಿ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ಹೌದು ಡ್ಯಾಡಿ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹೌದು, ನನ್ನ ಅಗತ್ಯವೆಲ್ಲ ನೀ ತಾನೇ, ನನ್ನ ಅಗತ್ಯವೆಲ್ಲ ನೀ ತಾನೇ. ಹೌದಪ್ಪ, ನನ್ನ ಅಗತ್ಯ ನೀನೇ. ಹಲ್ಲೆಲೂಯಾ. ನನ್ನ ನೀಡ್ ನೀನೇ. ನನಗೇನಾದ್ರೂ ಬೇಕಾಗಿದೆ ಅಂದ್ರೆ ಅದು ನೀನೇ ಡ್ಯಾಡಿ. ಹಲ್ಲೆಲೂಯಾ. ನೀನೇ ನನ್ನ ಆದ್ಯ ಅಗತ್ಯ. ಏಸಪ್ಪ, ಏಸಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೇನು. ಹೌದು ರಾಜ, ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೇನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹೌದು ಡ್ಯಾಡಿ, ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮನಲಿಂಗನೇ ಮರೇನು ನಾ. ಹೌದು ರಾಜ, ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮದಲಿಂಗನೇ ಮರೇನು ನಾ. ಹಗಲೆಲ್ಲ ಹಾಡು ನೀನೇ. ಹೌದು, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ. ದಿನವೆಲ್ಲ ನಿನ್ನ ಹಾಡುವೆ. ಹೌದು, ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು
ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂದನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂದನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ದಿನವೆಲ್ಲ ನಿನ್ನ ಹಾಡುವೆ. ದಿನವೆಲ್ಲ ನಿನ್ನ ಹಾಡುವೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ದಿನವೆಲ್ಲ ನಿನ್ನನ್ನು ಹಾಡಿ ಸ್ತುತಿಸಿ ಕೊಂಡಾಡುತ್ತೇವೆ. ನಿನ್ನನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯನಾದ ದೇವರೇ, ಆರಾಧನೆಗೆ ಯೋಗ್ಯನೇ, ನಿಮಗೆ ವಂದನೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ ಹೃದಯದ ಆಳದಿಂದ, ಹಾಲೆಲೂಯಾ, 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 ಆಮೆನ್. Thank you, thank you, thank you, thank you. Thank you, Lord. Thank you. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಕೀರ್ತನೆ 119 1ನೇ ವಚನವನ್ನು ಓದೋಣ.
ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಹಾ. ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆಮೇಲೆ ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಧನ್ಯರು. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಸರಿಯಾದ ಮಾರ್ಗದಲ್ಲಿ ನಡೆಯುವವರು ಸದಾಚಾರಿಗಳು. ಹಲ್ಲೆಲೂಯಾ. ಒಳ್ಳೆ ದಾರಿಯಲ್ಲಿ ನಡೆಯುವವರು. ಪ್ರೈಸ್ ದ ಲಾರ್ಡ್. ನೀವು ಯಾವ ಕಾರಣಕ್ಕೂ ರಿಗ್ರೆಟ್ ಆಗಬೇಕಾಗಿಲ್ಲ, ಚಿಂತೆ ಮಾಡಬೇಕಾಗಿಲ್ಲ. ಜನರು ನಿಂದಿಸುವಾಗ, ದೂಷಿಸುವಾಗ, ಅವಹೇಳನ ಮಾಡುವಾಗ ಎಲ್ಲಿ ನಾನು ರಾಂಗ್ ಹೆಜ್ಜೆ ಇಟ್ಬಿಟ್ಟಿದ್ದೀನೋ ಅಂತ ಹೇಳಿ ನೀವು ಯೋಚನೆ ಮಾಡಬೇಕಾಗಿಲ್ಲ. ನೀವು ಸರಿಯಾದ ಹೆಜ್ಜೆಯೇ ಇಟ್ಟಿದ್ದೀರಿ. ನೀವು ಧನ್ಯರು, ನೀವು ಭಾಗ್ಯವಂತರು ಅಂತ ಹೇಳ್ತಾ ಇದೆ. ಯಾಕೆ ಈ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಭಾಗ್ಯವಂತರು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಧ್ಯಾನಕ್ಕೆ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 10ನೇ ವಚನವನ್ನು ಓದೋಣ. ಯೋಹಾನ 15:10. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ, ನೀವು ನನ್ನ ಆಜ್ಞೆಗಳನ್ನು ಅಂದರೆ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹಲ್ಲೆಲೂಯಾ. ನೋಡಿ, ಯೆಹೋವನ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವವರು ಧನ್ಯರು ಅಂತ ಯಾಕೆ ಹೇಳ್ತಾ ಇದೆ ಅಂದರೆ, ಯಾರಾದರೂ ಈ ಧರ್ಮಶಾಸ್ತ್ರವನ್ನು, ಈ ದೇವರ ವಾಕ್ಯವನ್ನು, ಈ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅವರು ದೇವರ ಪ್ರೀತಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ದೇವರ ಪ್ರೀತಿ ಅವರಿಗೆ ಅಪರಿಮಿತವಾಗಿ ಸಿಗ್ತದೆ. ಹಲ್ಲೆಲೂಯಾ. ದೇವರು ತನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯೋರ ಮೇಲೆ ವಿಶೇಷ ಪ್ರೀತಿಯನ್ನು ಇಟ್ಟಿದ್ದಾನೆ. ಆ ವಚನವನ್ನು ಇನ್ನೊಂದು ಸರಿ ಓದಿ, 10ನೇ ವಚನವನ್ನು. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಧನ್ಯರು? ಯಾಕೆ ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು ಅಂದರೆ, ಅವರ ಮೇಲೆ ದೇವರ ಪ್ರೀತಿ ಯಥೇಚ್ಛವಾಗಿ ಇಳಿದು ಬರ್ತದೆ. ನೀವು ಒಂದು ಸಂಭವವನ್ನು, ಯೇಸುಸ್ವಾಮಿ ಹೇಳಿದ ಒಂದು ಸಾಮ್ಯವನ್ನು ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನೀವು ಕಾಣಬಹುದು. 21ನೇ ಅಧ್ಯಾಯ ಮತ್ತಾಯ 21 ವಚನ 28ರಿಂದ 31ರವರೆಗೆ. ಆದರೆ ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವನು ಮೊದಲನೆಯವನ ಬಳಿಗೆ ಬಂದು, ಮಗನೇ, ಹೋಗಿ ಈ ಹೊತ್ತು ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡು ಅಂದಾಗ ಅವನು, ನಾನು ಹೋಗುವುದಿಲ್ಲವೆಂದು ಹೇಳಿದಾಗ್ಯೂ ತರುವಾಯ ಪಶ್ಚಾತ್ತಾಪಪಟ್ಟು ತೋಟಕ್ಕೆ ಹೋದನು. ಆಮೇಲೆ 2ನೇಯವನ ಬಳಿಗೆ ಬಂದು ಅದೇ ಮಾತನ್ನು ಹೇಳಿದಾಗ ಅವನು, ಹೋಗುತ್ತೇನಪ್ಪ ಅಂದಾಗ್ಯೂ ಹೋಗಲೇ ಇಲ್ಲ. ಅವರಿಬ್ಬರಲ್ಲಿ ತಂದೆಯ ಚಿತ್ತದಂತೆ ನಡೆದವನು ಯಾರು ಎಂದು ಕೇಳಿದ್ದಕ್ಕೆ ಅವರು, ಮೊದಲನೆಯವನೇ ಅಂದರು. ಆಗ ಯೇಸು ಅವರಿಗೆ, ಸಾಕು ನೋಡಿ, ಯೇಸುಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ಒಬ್ಬ ತಂದೆಗೆ 2 ಮಕ್ಕಳು. ಮೊದಲನೆಯವನ ಬಳಿಯಲ್ಲಿ ನನ್ನ ದ್ರಾಕ್ಷಿ ತೋಟದಲ್ಲಿ ಹೋಗಿ ಕೆಲಸ ಮಾಡು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಮೊದಲನೇ ಮಗನ ಹೇಳ್ತಾನೆ, ನಾನು ಹೋಗೋದಿಲ್ಲಪ್ಪ ಅಂತ ಹೇಳ್ತಾನೆ. ಆದರೂ ಸಹ ಆಮೇಲೆ ಪಶ್ಚಾತ್ತಾಪ ಪಟ್ಟು ಅಪ್ಪನ ಆಜ್ಞೆಗೆ ವಿಧೇಯನಾಗಿ ಹೋಗ್ತಾನೆ. 2ನೇ ಮಗನ ಬಳಿಯಲ್ಲಿ ದ್ರಾಕ್ಷಿ ತೋಟದಲ್ಲಿ ಹೋಗಿ ಕೆಲಸ ಮಾಡು ಮಗನೇ ಅಂತ ಹೇಳಿದಾಗ, ಈಗೋ ಹೋಗ್ತೇನಪ್ಪ ಅಂತ ಹೇಳಿ ಅವನು ಹೋಗಲೇ ಇಲ್ಲ. ಹೋಗ್ತೀನಿ ಅಂತ ಹೇಳಿದ, ಆದರೆ ಹೋಗಲಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಈ 2ರಲ್ಲಿ ಯಾರು ತಂದೆಯ ಚಿತ್ತವನ್ನು ನೆರವೇರಿಸಿದವರು, ಯಾರು ತಂದೆಯನ್ನು ಖುಷಿಪಡಿಸಿದವರು? ಆಗ ಯೇಸುಸ್ವಾಮಿ ಅವ್ರ ಜನರು ಹೇಳ್ತಾರೆ, ಶಿಷ್ಯರು ಹೇಳ್ತಾರೆ, ಮೊದಲನೆಯವನು. ಅಂದರೆ ನಾನು ಹೋಗುವುದಿಲ್ಲ, ತನಗೆ ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೂ ಸಹ ತಂದೆಯ ಮಾತಿಗೆ ವಿಧೇಯನಾಗಿ ಹೋಗ್ತಾನಲ್ಲ ಅವನೇ ಎಂಬುದಾಗಿ ಹೇಳ್ತಾರೆ. ಕೆಳಗೆ ಸ್ವಾಮಿ ಹೇಳ್ತಾರೆ 31ನೇ ವಚನದ ಉಳಿದ ಭಾಗದಲ್ಲಿ, ಭ್ರಷ್ಟರು, ಸುಳ್ಳೆಯರು ನಿಮಗಿಂತ ಮೊದಲು ದೇವರ ರಾಜ್ಯವನ್ನು ಸೇರುವರು. ಅವರು ಪಾಪದ ಮಾರ್ಗದಲ್ಲಿದ್ದಾರೆ, ಆದರೆ ಅವರು ಕೂಡ ಮನ ತಿರುಗಿ ದೇವರ ರಾಜ್ಯಕ್ಕೆ ಬಂದುಬಿಡ್ತಾರೆ. ಹಲ್ಲೆಲೂಯಾ. ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಪಶ್ಚಾತ್ತಾಪಪಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬರ್ತೀವೋ, ಅವರ ಮೇಲೆ ದೇವರ ಪ್ರೀತಿ, ಕರುಣೆ, ದಯೆ ಬೇಗ ಸಿಕ್ಬಿಡ್ತದೆ. 32 ಸಹ ಓದಿ.
ಯೋಹಾನನು ಧರ್ಮ ಮಾರ್ಗವನ್ನು ಬೋಧಿಸುವವನಾಗಿ ನಿಮ್ಮ ಬಳಿಗೆ ಬಂದನು, ನೀವು ಅವನನ್ನು ನಂಬಲಿಲ್ಲ. ಭ್ರಷ್ಟರು ಸೂಳೆಯರು ಅವನನ್ನು ನಂಬಿದರು. ನೀವು ದೇವರ ಮಕ್ಕಳಂತ ಅನ್ಸ್ಕೊಂಡು ಕೂಡ ನಂಬಲಿಲ್ಲ. ಆದರೆ ಭ್ರಷ್ಟರು, ಪಾಪದ ಮಾರ್ಗದಲ್ಲಿರುವವರು, ಸೂಳೆಯರು ಇವರೆಲ್ಲರೂ ನಂಬಿದರು. ನೀವು ಇದನ್ನು ನೋಡಿದಾಗ್ಯೂ ಪಶ್ಚಾತ್ತಾಪ ಪಡಲಿಲ್ಲ, ಅವನನ್ನು ನಂಬಲಿಲ್ಲ. ಅಂದ್ರೆ ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ನಾವು ದೇವರ ಮಕ್ಕಳು ಆತ್ಮಿಕದಲ್ಲಿದ್ದೀವಿ, ಚರ್ಚ್ಗೆ ಹೋಗ್ತೀವಿ ಅಂತ ಹೇಳಿದ್ರೂ ಸಹ ವಾಕ್ಯವನ್ನು ಕೈಗೊಂಡು ನಡೀಲಿಲ್ಲ ಅಂದರೆ ಅವ್ರ ಮೇಲೆ ದೇವರ ಪ್ರೀತಿ ಇಲ್ಲ. ಒಂದು ವೇಳೆ ಕೆಟ್ಟ ಮಾರ್ಗದಲ್ಲಿ ಇದ್ದೀನಿ, ತಪ್ಪು ಮಾರ್ಗದಲ್ಲಿ ಇದ್ದೀನಿ ಅಂತ ಹೇಳಿದ್ರೂ ಸಹ ಅವರು ಪಶ್ಚಾತ್ತಾಪ ಪಟ್ಟು ಸರಿ ದಾರಿಗೆ ದೇವರ ಮಾರ್ಗಕ್ಕೆ ನಾವು ಬಂದುಬಿಟ್ರೆ ಅವರು ಕೂಡ ಪ್ರೀತಿಯನ್ನು ಅನುಭವಿಸಬಹುದು, ದೇವರ ರಾಜ್ಯಕ್ಕೆ ಬರಬಹುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಒಂದೇ ಒಂದು ಜೀವನ ಇರೋಣ, ವಾಕ್ಯದ ಪ್ರಕಾರ ಇರುವ, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವವರು ಧನ್ಯರು. ನಾವು ಈ ವಾಕ್ಯವನ್ನು ಅನುಸರಿಸಿ ನಡೆದುಬಿಟ್ರೆ ನಮ್ಮ ಮೇಲೆ ದೇವರ ಪ್ರೀತಿ ಹೇರಳವಾಗಿರ್ತದೆ. ಇದುವರೆಗೆ ನಮ್ಮ ಜೀವನ ಎಷ್ಟು ಮೋಸವಾಗಿದ್ದರೂ ನೀವು ಯೋಚನೆ ಮಾಡಬೇಡ್ರಿ. ವಾಕ್ಯ ಹೇಳ್ತದೆ, ಭ್ರಷ್ಟರು ಸೂಳೆಯರು ಸಹ ನಿಮಗಿಂತ ಮೊದಲು ದೇವರ ರಾಜ್ಯಕ್ಕೆ ಬಂದುಬಿಡ್ತಾರೆ. ಯಾಕಂದರೆ ಈ ಆಜ್ಞೆಗಳಿಗೆ ಒಳಪಡುವುದರಿಂದ, ತಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ಈ ವಾಕ್ಯಕ್ಕೆ ಒಳಪಡುವುದರಿಂದ ಅವರು ಕೂಡ ಬೇಗನೆ ಬಂದುಬಿಡ್ತಾರೆ. ಅವರು ಕೂಡ ದೇವರ ಕರುಣೆಯ ಪ್ರೀತಿಯನ್ನು ಬೇಗ ಪಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಹಲ್ಲೆಲೂಯ. ನನ್ನ ಆತ್ಮಿಕದಲ್ಲಿದ್ದೀನಿ, ಚರ್ಚ್ಗೆ ಹೋಗ್ತೀನಿ, ದೇವರ ಮಗನಂತೆಲ್ಲ ಹೇಳ್ಕೊಂಡು ಈ ವಾಕ್ಯಕ್ಕೆ ನಾವು ಒಳಪಡದೆ ಹೋದರೆ, ವಾಕ್ಯವನ್ನು ಅನುಸರಿಸಿ ನಡೀದೇ ಹೋದರೆ ನಮ್ಮ ಮೇಲೆ ದೇವರ ಪ್ರೀತಿ ಇರೋದಿಲ್ಲ. ಒಂದು ಹೆಸರಿಗೆ ಕ್ರಿಸ್ಟಿಯನ್ ಅಥವಾ ಕ್ರೈಸ್ತನು ಅಂತ ಹೇಳಿ ಹಣೆಪಟ್ಟಿ ತಗೊಳ್ಬೋದು, ಆದರೆ ದೇವರ ಪ್ರೀತಿ ಸಿಗೋದಿಲ್ಲ. ನಾವು ವಾಕ್ಯವನ್ನು ಅನುಸರಿಸಿ ನಡೆದರೆ ದೇವರ ಪ್ರೀತಿ ನಮಗೆ ಸಿಗ್ತದೆ. ಹಲ್ಲೆಲೂಯ. ಯೋಹಾನ 14ನೇ ಅಧ್ಯಾಯ 21ನೇ ವಚನವನ್ನು ಓದಿ. ಯೋಹಾನ 14:21. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ಹಲ್ಲೆಲೂಯ. ಅಂದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು, ನನ್ನನ್ನು ಪ್ರೀತಿಸುವವನು ತಂದೆಗೆ ಪ್ರಿಯನು. ಇದಕ್ಕೆ ಸಮ ಅಂದರೆ ಅದು ಅದಕ್ಕೆ ಸಮ. ಅಂದರೆ ವಾಕ್ಯವನ್ನು ಕೈಗೊಂಡು ನಡೆಯಿದರೆ ಆಟೋಮ್ಯಾಟಿಕ್ ತಂದೆಗೆ ಪ್ರಿಯರಾಗಿರ್ತೀವಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಚನವನ್ನು ನೀವು ಓದಿ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 19ರಿಂದ 21. ಆತನ ತಾಯಿಯು ತಮ್ಮಂದಿರು ಆತನಿದ್ದಲ್ಲಿಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೆ ಇದ್ದರು. ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ, ಚೆನ್ನಾಗಿ ಗಮನಿಸಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯೂ ಸಹೋದರರೂ ಆಗಬೇಕು. ಅವರೇ ನನಗೆ ತಾಯಿಯೂ ಸಹೋದರರು ಆಗಬೇಕು. ಹಲ್ಲೆಲೂಯ. ಅಂದರೆ ಇಲ್ಲಿ ತಾಯಿಯನ್ನು ಕಡೆಗಾಣಿಸ್ತಾರೆ ಅಂತ ನೆನೆಸ್ಬಿಡ್ಬೇಡಿ. ಆ ತಾಯಿ ದ ಬೆಸ್ಟ್ ಮಾಡೆಲ್. ಈಗೋ ನಿನ್ನ ಮಾತಿನ ಮೇರೆಗೆ ನನಗಾಗಲಿ ಅಂತ ಹೇಳಿ ಒಪ್ಪಿಸಿಕೊಟ್ಟವರು. ಅಲ್ಲಿ ಆ ತಾಯಿಯ ನಿಟ್ಟೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಯಾರು ನನ್ನ ವಾಕ್ಯವನ್ನು ಕೇಳಿ ನಡೀತಾರೋ ಅವರು ಕೂಡ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೈ ಮದರ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವರೇ ನನಗೆ ರಿಲೇಷನ್, ನನಗೆ ಆಪ್ತರು, ನನ್ನ ಬಂಧುಗಳು. ಹಲ್ಲೆಲೂಯ. ಇವತ್ತು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ನಾವು ದೇವರಿಗೆ ಬಹಳ ಆಪ್ತರಾಗ್ಬಿಡ್ತೇವೆ. ಹಲ್ಲೆಲೂಯ. ಯೇಸು ಸ್ವಾಮಿಯ ಹೃದಯಕ್ಕೆ ಬಹಳ ನಿಕಟವಾಗಿಬಿಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದು ಎಷ್ಟು ಆಶೀರ್ವಾದದಾಯಕ ನೋಡ್ರಿ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ವಚನವನ್ನು ನೀವು ಓದಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ 8ನೇ ವಚನ. ಪ್ರಕಟಣೆ ಪ್ರಕಟಣೆ 3:7-8. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ
ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯಾರು ಅದನ್ನು ಮುಚ್ಚಲಾರರು. ಯಾರು ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ನನ್ನ ವಾಕ್ಯವನ್ನು ಕಾಪಾಡಿಕೊಂಡದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾನೆ. ಯಾರು ದೇವರ ವಾಕ್ಯವನ್ನು ಕೈಗೊಂಡು ನಡೀತಾರೋ ಅವ್ರ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಅಂದರೆ ಆಶೀರ್ವಾದ ಬಾಗಿಲನ್ನು ಹಾಗೆ ವೈಡ್ ಓಪನ್ ಮಾಡಿ ಇಟ್ಬಿಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯರೇ, ನಾವು ತೀರ್ಮಾನ ಮಾಡುವ ಜೀವನ ಅಂತ ಹೊಂದಿದ್ರೆ ಈ ವಾಕ್ಯ ಅನುಸಾರವಾಗಿ ಈ ವಾಕ್ಯವನ್ನು ಕೈಗೊಂಡು ನಡೆಯುವ, ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ವಾಕ್ಯದ ಆಧಾರ ಇರಲಿ. ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಎಲ್ಲೂ ನಡೆಯದ ಹಾಗೆ ಜಾಗ್ರತೆ ವಹಿಸುವ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು. ಯಾಕಂದರೆ ಅವ್ರ ಮೇಲೆ ದೇವರ ಪ್ರೀತಿ ಇದೆ. ಅವರಿಗೆ ಒಂದು ವೈಡ್ ಆಶೀರ್ವಾದದ ಡೋರನ್ನು ದೇವರು ಓಪನ್ ಮಾಡಿಟ್ಟಿದ್ದಾನೆ. ಓಪನ್ ಡೋರ್, ಬ್ಲೆಸ್ಸಿಂಗ್, ಡೋರ್ ಆಫ್ ಬ್ಲೆಸ್ಸಿಂಗ್, ಡೋರ್ ಆಫ್ ಪ್ರಾಸ್ಪ್ಯಾರಿಟಿ. ಹಲ್ಲೆಲೂಯಾ. ಡೋರ್ ಆಫ್ ಇಟರ್ನಲ್ ಲೈಫ್. ಆಶೀರ್ವಾದದ ಬಾಗಿಲು ನಮ್ಮ ಮುಂದೆ ತೆರೆದಿದೆ. ಯಾರ ಮುಂದೆ? ದೇವರ ವಾಕ್ಯವನ್ನು ಪ್ರೀತಿಸುವವರು, ಕೈಗೊಂಡು ನಡೆಯುವವರು. ಹಲ್ಲೆಲೂಯಾ. ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 9ನೇ ವಚನ. ಜ್ಞಾನೋಕ್ತಿ 28 ವಚನ 9. ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ಹಲ್ಲೆಲೂಯಾ. ನಾವು ಏನು ಆತ್ಮಿಕವಾಗಿದ್ದೀನಿ, ಪ್ರಾರ್ಥನೆ ಮಾಡ್ತೀನಿ, ಸ್ತೋತ್ರ, ಹಲ್ಲೆಲೂಯಾ, ಆಮೆನ್ ಅಂತ ಹೇಳಿ ಈ ವಾಕ್ಯಾನುಸಾರವಾಗಿ ನಡೀಲಿಕ್ಕೆ ನಾವು ಗಮನ ಕೊಡದೆ ಹೋಗ್ಬಿಟ್ರೆ ನಮ್ಮ ಎಲ್ಲ ಪ್ರಾರ್ಥನೆ ದೇವರಿಗೆ ಅಸಹ್ಯ ಅಂತೆ. ದೇವರು ಇಷ್ಟಪಡುವುದು, ಸಂತೋಷ ಪಡುವುದು, ಖುಷಿಯಿಂದ ಆಶೀರ್ವಾದ ಮಾಡುವುದು ಈ ವಾಕ್ಯವನ್ನು ಅನುಸರಿಸಿ ನಡೆಯುವವರ ವಿಷಯದಲ್ಲಿಯೇ. ನಾವು ವಾಕ್ಯವನ್ನು ಅನುಸರಿಸಿ ನಡೆಯಲಿಲ್ಲ ಅಂದರೆ ನಮ್ಮ ಪ್ರಾರ್ಥನೆ, ನಮ್ಮ ಕ್ರಿಶ್ಚಿಯನ್ ಔಟ್ಲುಕ್ ಎಲ್ಲವೂ ಸಹ ದೇವರಿಗೆ ಅಸಹ್ಯ. ನಾವು ವಾಕ್ಯವನ್ನು ಕೈಗೊಂಡು ನಡೆದರೆ ನಮ್ಮ ಮುಂದೆ ವಿಶಾಲವಾದ ಬಾಗಿಲನ್ನು ತೆರೀತಾರೆ. ದೇವರ ಪ್ರೀತಿ ನಮ್ಮ ಮೇಲೆ ಅಪರಿಮಿತವಾಗಿರ್ತದೆ. ಹಲ್ಲೆಲೂಯಾ. ಒಂದು ನಿಮಿಷ ನಮಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ ನಮಗೆ ಇನ್ನೂ ಕೃಪೆ ಕೊಡಪ್ಪ. ನಿನ್ನ ಚಿತ್ತ ಮೀರಿ ನಾವು ಎಲ್ಲೂ ಹೋಗಬಾರ್ದು. ವಾಕ್ಯಕ್ಕೆ ವಿರುದ್ಧವಾಗಿ ಎಲ್ಲೂ ಕೂಡ ನಾವು ಕಾರ್ಯನಿರ್ವಹಿಸಬಾರ್ದು. ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ಕೃಪಾ ಸಂಪನ್ನನಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ಸ್ವಾಮಿ. ಕರ್ತನೆ, ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಿ. ಇನ್ನೂ ಕರ್ತನೆ ಅನುಸರಿಸಿ ನಡೆಯಲಿಕ್ಕೆ ನಮಗೆ ಕೃಪೆ ಕೊಡಿ. ಎಲ್ಲೂ ಕೂಡ ನಿನ್ನ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳು ನಮ್ಮಲ್ಲಿ ಕಂಡು ಬರಬಾರ್ದಪ್ಪ. ನಿನ್ನ ವಾಕ್ಯಾನುಸಾರವಾಗಿ ಜೀವಿಸಲಿಕ್ಕೆ ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ವಾಕ್ಯದ ಒಂದು ಅಡಿಸ್ಥಾನ, ಅಡಿಪಾಯ ಇರುವಂತೆ ಸಹಾಯ ನೀಡು. ವಾಕ್ಯದಲ್ಲಿ ಇಲ್ಲದೇ ಇರುವುದನ್ನು ನಾವು ಯಾವತ್ತೂ ಮಾಡಬಾರ್ದಪ್ಪ. ವಾಕ್ಯಕ್ಕೆ ವಿರುದ್ಧವಾಗಿ ಯಾವ ರೀತಿಯಲ್ಲಿ ನಡ್ಕೋಬಾರ್ದು ಸ್ವಾಮಿ. ಅಪ್ಪ, ವಾಕ್ಯವನ್ನು ಕೈಗೊಂಡು ನಡೀಲಿಕ್ಕೆ, ವಾಕ್ಯವನ್ನು ಕೈಗೊಂಡು ನಡೆದು ಸದಾಚಾರಿಗಳು ಅನಿಸ್ಕೊಳ್ಳಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ವಾಕ್ಯವನ್ನು ಕೈಗೊಂಡು ಕಾಪಾಡಿಕೊಂಡು ಕರ್ತನ ತೆರೆದ ಆಶೀರ್ವಾದ ಬಾಗಿಲಲ್ಲಿ ಪ್ರವೇಶ ಮಾಡುವಂತೆ, ಆಶೀರ್ವಾದ ಬ್ಲೆಸ್ಸಿಂಗ್ನ ನೆಕ್ಸ್ಟ್ ಲೆವೆಲ್ನ ನಾವು ತಲುಪುವಂತೆ ನಮಗೆ ಕೃಪೆ ಕೊಡಪ್ಪ. ಇಹಲೋಕ ಸಂಬಂಧವಾಗಿಯೂ ಬ್ಲೆಸ್ಸಿಂಗ್ನ ನೆಕ್ಸ್ಟ್ ಲೆವೆಲ್, ಪರಲೋಕ ಸಂಬಂಧವಾಗಿಯೂ ಬ್ಲೆಸ್ಸಿಂಗ್ನ ನೆಕ್ಸ್ಟ್ ಲೆವೆಲ್ ನಾವು ತಲುಪುವಂತೆ ನಮಗೆ ಸಹಾಯ ನೀಡು. ಹಲ್ಲೆಲೂಯಾ. ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು. ನಮಗೆ ಕೊಡಪ್ಪ. ನನ್ನ ಜೊತೆ ಸೇರಿ ಈಗ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಸಹ, ನಾವೆಲ್ಲರೂ ಸಹ ವಾಕ್ಯವನ್ನು ಕೈಗೊಂಡು ನಡೆಯುವವರಾಗಿ, ನಿನ್ನ ವಾಕ್ಯವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರಾಗಿರುವಂತೆ, ನಿನ್ನ ಪ್ರೀತಿಯನ್ನು ಗಳಿಸಿಕೊಳ್ಳುವಂತೆ, ತೆರೆದ ಬಾಗಿಲನ್ನು, ಕರ್ತನ ಆಶೀರ್ವಾದ ಬಾಗಿಲನ್ನು ಕಾಣುವಂತೆ ನಮ್ಮೆಲ್ಲರಿಗೂ ಅನುಗ್ರಹ ಕೊಡಪ್ಪ. ಅದು ಮಾತ್ರ ಅಲ್ಲ ಕರ್ತನೆ, ನಮ್ಮ ರಾಜ್ಯದಾದ್ಯಂತ ಎಲ್ಲ ದೇವ ಜನರಿಗೂ ಈ ಭಾಗ್ಯ ಸಿಗಬೇಕು ಅಂತ ಬೇಡಿಕೊಳ್ತೇವೆ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವಜನರು ನಿನ್ನ ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ, ಸದಾಚಾರಿಗಳಾಗಿ ನಡೀಲಿಕ್ಕೆ ಕರ್ತನೆ ಕೃಪೆ ಕೊಡಪ್ಪ. ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಲಿಕ್ಕೆ ಕೃಪೆ ಕೊಡು. ತಂದೆಯ ಪ್ರೀತಿಯನ್ನು ಹೊಂದಿಕೊಳ್ಳಲಿಕ್ಕೆ ಅರ್ಹರಾಗಿ, ಕರ್ತನೆ ಯೋಗ್ಯರಾಗಿ ನಡೆಯುವಂತೆ ವಾಕ್ಯವನ್ನು ಕೈಗೊಂಡು ನಡೆಯಲು ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರು ಕೂಡ
ತೆರೆದ ಬಾಗಿಲಲ್ಲಿ ಆಶೀರ್ವಾದದ ನೆಕ್ಸ್ಟ್ ಲೆವೆಲ್ನಲ್ಲಿ ಹೋಗಲಿಕ್ಕೆ ವಾಕ್ಯವನ್ನು ಕೈಗೊಂಡು ನಡೆಯಲು ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ಬ್ಲೆಸ್ ಎವ್ರಿ ಒನ್. ಎಲ್ಲರೂ ನೀನು ಆಶೀರ್ವದಿಸಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೆಳಗಾವಿ ಜಿಲ್ಲೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಎಲ್ಲ ದೇವ ಸೇವಕರುಗಳನ್ನು ಕರ್ತನು ಆಶೀರ್ವದಿಸಲಿ. ಬೆಳಗಾವಿ ಜಿಲ್ಲೆಯ ಎಲ್ಲ ಸೇವೆಗಳು ಆಶೀರ್ವದಿಸಲ್ಪಡಲಿ. ಸೇವಕರ ಹಿತವನ್ನು ಬಯಸುವ ದೇವರು ಅಂತ ವಾಕ್ಯ ಹೇಳ್ತದೆ. ಎಲ್ಲ ಸೇವಕರುಗಳಿಗೆ ಒಳ್ಳೆಯ ಆರೋಗ್ಯ ಉಂಟಾಗಲಿ, ಅವರ ಸೇವೆಯ ಮಾರ್ಗಗಳಲ್ಲಿ ಅವರಿಗೆ ಸುರಕ್ಷತೆ ಉಂಟಾಗಲಿ. ಸೇವೆಯ ಪ್ರತಿಯೊಂದು ಕಾರ್ಯದಲ್ಲೂ ಕರ್ತನ ಆಶೀರ್ವಾದ ಹಸ್ತ ಇದ್ದು ವಿಸ್ತರಣೆಯನ್ನು ಉಂಟು ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಪ್ರಾರ್ಥನೆ. ಕೃಪಾ ಸಂಪನ್ನನಾದ ದೇವರೇ, ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಗಾಗಿ ನಿನ್ನ ಸಮ್ಮುಖದಲ್ಲಿ ಬೇಡಿಕೊಳ್ಳುತ್ತೇವೆ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವ ಸೇವಕರುಗಳನ್ನು ಆಶೀರ್ವದಿಸಪ್ಪ. ಕರ್ತನೆ ಯೋಜನೆಯಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿದ್ದಾರೋ ಅವರೆಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ ಸ್ವಾಮಿ. ಕರ್ತನೆ, ಸಾಧಾರಣ ಸೇವೆಯಿಂದ ಹಿಡಿದು ಉನ್ನತ ಸೇವೆಯನ್ನು ಮಾಡ್ತಿರುವ ಎಲ್ಲರಿಗೂ ನಿನ್ನ ಕೃಪೆ ಉಂಟಾಗಲಿ ಸ್ವಾಮಿ. ಎಲ್ಲ ಸೇವಕರುಗಳಿಗೂ ಒಳ್ಳೆಯ ಆರೋಗ್ಯ ಕೊಡಪ್ಪ. ಕರ್ತನೆ, ಸೇವಕರಿಗೆ ವಿರುದ್ಧವಾದ ಸೈತಾನ ಯೋಜನೆಗಳು, ಮನುಷ್ಯರ ತಂತ್ರಗಳೆಲ್ಲ ಲಾಯವಾಗಿ ಹೋಗಲಿ. ಹಾಲೆಲೂಯ. ಕರ್ತನೆ, ನೀನು ಕೊಟ್ಟಿರುವಂಥ ಯೋಜನೆಯನ್ನು ನೆರವೇರಿಸಲಿಕ್ಕೆ ಎಲ್ಲ ದೇವ ಸೇವಕರುಗಳಿಗೆ ಕೃಪೆ ಕೊಡಪ್ಪ. ಬಲ ನಂಬಿಕಸ್ಥನಾದ ಒಳ್ಳೆ ಆಳು ಅಂತ ಹೇಳಿ ನಿನ್ನಿಂದ ಅನಿಸ್ಕೊಳ್ಳುವ ಹಾಗೆ ಉತ್ತಮವಾಗಿ ತನ್ನ ಸೇವೆಯನ್ನು ನಿರ್ವಹಿಸಲಿಕ್ಕೆ ನೀನು ಅನುಗ್ರಹ ನೀಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪಾ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಪ್ರತಿಯೊಂದು ಸೇವೆಯ ಅಗತ್ಯಗಳು ಸಂಧಿಸಲ್ಪಡಲಿ. ಸೇವೆಗೆ ಬೇಕಾದಂತಹ ಕರ್ತನೆ ಸ್ಥಳ ಸಿಗಲಿ, ಕಟ್ಟಡಗಳು ಸಿಗಲಿ, ಕರ್ತನೆ ವಾಹನಗಳು ಸಿಗಲಿ, ಜೊತೆ ಸೇವಕರುಗಳು ಸಿಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಸೇವೆಯೂ ಸಹ ವಿಸ್ತರಣೆಯನ್ನು ಕಾಣಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಂದು ಸಭೆಯೂ ಸಹ ವಿಸ್ತರಣೆಯನ್ನು ಕಾಣಲಿ ಕರ್ತನೆ. ಬೆಳಗಾವಿ ಜಿಲ್ಲೆಯ ಕರ್ತನೆ ಎಲ್ಲ ಸೇವೆಗಳನ್ನು ನಿನ್ನ ಆಶೀರ್ವಾದ ಹಸ್ತದಲ್ಲಿ ನಾವು ಮರೆ ಮಾಡುತ್ತೇವೆ. ನೀನು ಆಶೀರ್ವದಿಸು, ಅಭಿವೃದ್ಧಿಪಡಿಸು ಸ್ವಾಮಿ. ಏಳಿಗೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರನ್ನೂ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನೀನು ಹತ್ತಿರಕ್ಕೂ ದೇವರು, ದೂರಕ್ಕೂ ದೇವರು. ನಿನ್ನ ಮಕ್ಕಳು ಎಷ್ಟು ದೂರದಲ್ಲಿದ್ದರೂ ನೀನು ಅವ್ರನ್ನ ಆಶೀರ್ವದಿಸಲಿಕ್ಕೆ ಶಕ್ತನು. ಈ ದಿನ ಕರ್ತನೆ ಮನರಮ್ಯವಾಗಿರಲಿಕ್ಕೆ ನೀನು ಕೃಪೆ ಕೊಡಪ್ಪ. ಈ ದಿನ ಕರ್ತನೆ, ನಿನ್ನ ಮಕ್ಕಳು ಹೋಗೋಣ ಬರೋಣಗಳಲ್ಲಿ ಸುರಕ್ಷಿತವಾಗಿ ಕಾಪಾಡಪ್ಪ. ಈ ದಿನ ಯಾವ್ಯಾವ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕ್ತಾರೋ ಪ್ರತಿಯೊಂದರಲ್ಲೂ ಯಶಸ್ಸನ್ನು ಕಾಣಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಏಳಿಗೆಯನ್ನು ಕಾಣಲಿಕ್ಕೆ ಸಹಾಯ ನೀಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಈ ದಿನ ವಾಕ್ಯ ಓದಲಿಕ್ಕೂ, ಧ್ಯಾನ ಮಾಡಲಿಕ್ಕೂ, ನಿನ್ನ ಪ್ರಸನ್ನತೆಯಲ್ಲಿ ಇರಲಿಕ್ಕೂ ಸಹಾಯ ನೀಡು. ಈ ದಿನ ನಿನ್ನ ದೈವ ಸಾನ್ನಿಧ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕರ್ತನೆ ನಡೆಸುವಿಕೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ವಾಕ್ಯವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಾವು ನಡೆಯುವ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆಯೇ ಆಶೀರ್ವದಿಸಿ ನಡೆಸಿ. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ. ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ, ನಮ್ಮ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.